ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿಂಗಲ್ ಬಿಂದಿಗೆಗೆ ಇವತ್ತು ತಾಯಿಗೆ ಅಲಂಕಾರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಈಸಿಯಾಗಿ ಮಾಡ್ಕೊಳ್ಳುವಂಥ ಅಲಂಕಾರ ಅಂತಲೇ ಹೇಳ್ಬೋದು. ನಾನು ನಾರ್ಮಲಾಗಿ ಹೇಗೆ ಸೀರೆಗೆ ಪ್ಲೀಟ್ಸ್ ಮಾಡ್ತೀನಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡಿದ್ದೀನಿ. ಅದಕ್ಕೆ ನಾನೇನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಬಟ್ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನಮ್ಮದು 4 ಬೆರಳು ಕೈ ಏನು ಬರುತ್ತೆ ಆ ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ನೀವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀರಾ ಹಾಗಾದರೂ ಮಾಡ್ಕೋಬಹುದು. ಅಥವಾ ಈ ರೀತಿ 2 ಕೈಗಳಲ್ಲೂ ಪ್ಲೀಟ್ಸ್ ಮಾಡಿಬಿಟ್ಟು 2 ಸೈಡ್ಗಳಲ್ಲೂ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನು 2 ಸೈಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಅಲ್ಲೊಂದು ಸ್ವಲ್ಪ ವೇರಿಯೇಷನ್ ಇದ್ರೂ ನಡೆಯುತ್ತೆ. ನಮ್ಗೆ ಮೇಯ್ನಾಗಿ ಮೇಲ್ಗಡೆ ಪದರ ಏನು ಬರುತ್ತೆ ಅದು ಮಾತ್ರ ಪ್ಲೀಟ್ಸು ನೀಟಾಗಿದ್ದರೆ ಸಾಕು. ಕೆಳಭಾಗದಲ್ಲಿ ಪ್ಲೀಟ್ಸ್ ಸ್ವಲ್ಪ ವೇರಿಯೇಷನ್ ಆದರೂ ನಡೆಯುತ್ತೆ ಈ ಅಲಂಕಾರದಲ್ಲಿ ಮಾತ್ರ. ಹಾಗೆ ನಾನಿಲ್ಲಿ ಸೆರಗನ್ನು ಸಹ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಇಲ್ಲಿ ಪ್ಲೀಟ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಕಾಣಿಸ್ಬೇಕು, ಆ ರೀತಿ ಮಾಡಿಕೊಂಡು ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. 2.5 ಇಂದ 3 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಮಾಡ್ಕೋಬೇಕಂತ ಏನೂ ಇಲ್ಲ. ಅಥವಾ 1 ಮಾರು ಆಗುವಷ್ಟು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ಬೇಕಾದ್ರೆ ಎಷ್ಟು ಭಾಗ ಸೆರಗಿಗೆ ಬಿಡ್ತೀವಿ ಅಷ್ಟು ಭಾಗ ಸೆರಗನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಮಾರು ಆಗುವಷ್ಟು ಸೀರೆನ ಅಂದರೆ ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ 2 ಮಣೆಯನ್ನು ಇಟ್ಕೊಂಡಿದ್ದೀನಿ ಹೈಟ್ಗೋಸ್ಕರ. ನೀವು ಹೈಟಾಗಿರುವ ಒಂದೇ ಮಣೆ ಇದ್ದರೆ ಹೈಟಾಗಿರುವಂಥ ಒಂದೇ ಮಣೆಯನ್ನೇ ಇಟ್ಕೋಬೋದು. ನಾನು ಒಂದು ಮಣೆಯ ಮೇಲೆ ಇನ್ನೊಂದು ಮಣೆಯನ್ನು ಇಟ್ಕೊಂಡು ಹೈಟನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೈಟ್ ನೋಡಿಕೊಂಡು ಮಣೆಯನ್ನು ಇಟ್ಕೋಬಹುದು. ಅಥವಾ 2 ಬಿಂದಿಗೆ ಮೇಲೆ ಈ ರೀತಿಯ ಅಲಂಕಾರನ ಮಾಡ್ಕೋಬಹುದು. ಹಾಗೆ ಪೀಠದ ಮೇಲೆ ರಂಗೋಲೆಯನ್ನು ಹಾಕಿ ರಂಗೋಲೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಟು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನು ಒಂದು ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೆರಗ್ ಪಾಟನ್ನು ಕಳಶದ ಹಿಂಭಾಗ ಇಟ್ಕೋಬೇಕಾಗತ್ತೆ. ಹಾಗೆ ನಾವಿಲ್ಲಿ 2 ಸ್ಟೆಪ್ಪಲ್ಲಿ ಸೀರೆನ ಉಡಿಸ್ತಾ ಇರೋದ್ರಿಂದ ಲೆಂತನ್ನು ನೋಡಿಕೊಂಡು ಉಡಿಸ್ಬೇಕಾಗತ್ತೆ. ಯೂಶ್ವಲಿ ನಾವು 2 ಸ್ಟೆಪ್ ಉಡಿಸ್ಬೇಕಾದ್ರೆ ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ಸ್ವಲ್ಪನೇ ಗ್ಯಾಪ್ ಕೊಡ್ತೀವಿ. ಇದರಲ್ಲಿ ಜಾಸ್ತಿ ಗ್ಯಾಪ್ ಕೊಡಬೇಕಾಗತ್ತೆ. ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಸೀರೆನ ಟ್ವಿಸ್ಟ್ ಮಾಡಿ ಮಧ್ಯಕ್ಕೆ ದಾರನ ಸೇರಿಸ್ಬಿಟ್ಟು ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಕಟ್ಕೋಬೇಕಾಗತ್ತೆ. ಕೆಳಗಡೆ ಇರುವಂಥ ಬಾರ್ಡರಲ್ಲಿರುವಂಥ ಕ್ಲಿಪ್ಸನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥದ್ದು ಲೆಂತಿ ಜಾಸ್ತಿ ಇರಬೇಕು, ಮೇಲ್ಗಡೆ ಇರುವಂಥದ್ದು ಶಾರ್ಟ್ ಆಗಿರಬೇಕು. ದೇವಸ್ಥಾನಗಳಲ್ಲೆಲ್ಲ ಸೀರೆ ಉಡಿಸ್ತಾರಲ್ಲ ಆ ರೀತಿಯಲ್ಲಿ ನಾನು ಉಡಿಸ್ತಾ ಇದ್ದೀನಿ. ಕಳಶದ ಕಂಠ ಭಾಗಕ್ಕೆ ಇಲ್ಲಿ ಕಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಕೆಳಗಡೆ ಇರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡುವಂಥ ವಿಡಿಯೋ ಸ್ಕಿಪ್ ಆಗಿದೆ. ಸೊ ನಾರ್ಮಲಿ ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಅದನ್ನು ನಾವು ನೀಟಾಗಿ ಅರೇಂಜ್ ಮಾಡಬೇಕಂತಲ್ಲ, ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಆವಾಗಲೇ ಅದು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ರ್ಯಾಂಡಮ್ ಆಗಿ ಅರೇಂಜ್ ಮಾಡಿಕೊಂಡಾಗ ಅದೊಂಥರ ಡಿಫ್ರೆಂಟಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೀರ ಈ ರೀತಿಯ ಅಲಂಕಾರನ. ದೇವಸ್ಥಾನಗಳಲ್ಲಿ ಮಾಡಿರೋ ರೀತಿಯೇ ಕಾಣಿಸುತ್ತೆ. ಪೂರ್ತಿಯಾದ ಅಲಂಕಾರ ಆದಮೇಲೆ ನೀವು ನೋಡ್ಬೋದು. ಆವಾಗಲೇ ಗೊತ್ತಾಗುತ್ತೆ ಈ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಮೇಲ್ಗಡೆ ಇರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಆ ನೆರಿಗೆಗಳನ್ನು ಸಹ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಸ್ತಿ ಏನು ನಾನು ಸ್ಪ್ರೆಡ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ರ್ಯಾಂಡಮ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆನೂ ಸ್ವಲ್ಪ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ನಾವು 5 ರಿಂದ 10 ನಿಮಿಷದಲ್ಲಿ ದೇವರಿಗೆ ನಾವು ಸೀರೆಯನ್ನು ಉಡಿಸ್ಬೋದು. ಹಾಗೆ ನಾನಿಲ್ಲಿ ಕೆಳಗಡೆ ನೆರಿಗೆಗಳನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ ನಂತರ ದೇವರಿಗೆ ಸೆರಗನ್ನು ಸೇರಿಸ್ತಾ ಇದ್ದೀನಿ. ಹಿಂದ್ಗಡೆ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ಸೆರಗನ್ನು ತೊಗೊಬಂದು ಅಲ್ಲಿ ವಿ ಶೇಪಲ್ಲಿ ನಾವು ಸೆರಗನ್ನು ಹಾಕಬೇಕಾಗತ್ತೆ. ಅಂದರೆ ಕಳಶದ ಕಂಠ ಭಾಗ ಬರುತ್ತಲ್ಲ ಅಲ್ಲಿಗೆ ನಾವು ವಿ ಶೇಪನ್ನು ಮಾಡ್ಕೋಬೇಕು. ನಿಮ್ಗೆ ಅಲ್ಲಿ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ವಿ ಶೇಪಲ್ಲೇ ಮಾಡ್ತಾ ಇದ್ದೀನಿ.
ಕಡ್ಡಿಯ ಹಿಂಭಾಗದಿಂದ ಕಳಶದ ಮುಂಭಾಗಕ್ಕೆ ಸೆರಗನ್ನು ತಗೊಬಂದು ಇನ್ನೊಂದು ಕಡ್ಡಿಯ ಮೇಲೆ ಸೆರಗ ಹಾಕ್ಬಿಟ್ಟು ನಾವು ದುಪ್ಪಟ್ಟೆಲ್ಲ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಹಾಕಿ ಒಂದು ಶೇಪನ್ನು ಕೊಟ್ಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಂಡು ಸೊಂಟದ ಶೇಪನ್ನು ಮಾಡ್ಕೋಬೇಕಾಗತ್ತೆ. ನಂತರ ಅಲ್ಲಿ ಎತ್ಕೊಂಡಂಗೆ ಇದೆಯಲ್ಲ ಅದಕ್ಕೆ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅದನ್ನ ಒಂದು ಸ್ವಲ್ಪ ನೀಟಾಗಿ ನಾವು ಅಲ್ಲಿ ಅರೇಂಜ್ ಮಾಡಿಕೊಂಡು ಅಲ್ಲಿ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಾವು ಸೆರಗೇನು ಹಾಕಿರ್ತೀವಿ ವಿ ಶೇಪಲ್ಲಿ ಅಲ್ಲೊಂದು ಸ್ವಲ್ಪ ಎತ್ಕೊಂಡಂಗಿದೆ, ಅದನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇನ್ನೂ ಬೇಕು ಅಂದರೆ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಅದು ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ದೇವಸ್ಥಾನಗಳಲ್ಲೆಲ್ಲ ನೀವು ಈ ರೀತಿ ಅಲಂಕಾರನ ನೋಡಿರ್ತೀರ. ಸ್ವಲ್ಪ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತಲ್ಲ ಆ ರೀತಿ ದೇವಸ್ಥಾನಗಳಲ್ಲಿ ಈ ರೀತಿ ಅಲಂಕಾರನ ಮಾಡಿರ್ತಾರೆ. ಅದೇ ಟೈಪಲ್ಲಿ ನಾನು ಟ್ರೈ ಮಾಡಿದ್ದೀನಿ. ನಾರ್ಮಲಾಗಿ ಯಾರು ಬೇಕಾದರೂ ಈ ಅಲಂಕಾರನ ಮಾಡ್ಬೋದು. ಕೆಳಗಡೆ ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡ್ಕೊಂಡ ನಂತರ ನಾವೇನು ಸೊಂಟಕ್ಕೆ ದಾರ ಕಟ್ಕೊಂಡಿದ್ದೆ ಅದ್ರ ಮೇಲೆ ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ದೇವರಿಗೆ ಅಂತ ಏನು ಒಡವೆಗಳು ಇಟ್ಕೊಂಡಿದ್ದೀರ ಆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಬಿಂದಿಗೆ ಕಂಠ ಭಾಗ ಏನು ಬರುತ್ತೆ ಅದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಸರನ ಸೇರಿಸ್ಕೊಳ್ತೀನಿ. ನೀವು ಈ ಅಲಂಕಾರನ ಮಾಡೋದಕ್ಕಿಂತ ಮುಂಚೆನೇ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಅಲುಗಾಡೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಸ್ವಲ್ಪ ಹೈಟಲ್ಲಿ ಬಿಂದಿಗೆ ಇಟ್ಕೊಂಡಿರೋದ್ರಿಂದ ಅಲುಗಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನೀರು ಅಥವಾ ಅಕ್ಕಿಯನ್ನು ಹಾಕಿ ಇಟ್ಕೊಂಡು ನಂತರ ಈ ಅಲಂಕಾರನ ಮಾಡ್ಕೊಳ್ಳಿ. ಹಾಗೆ ದೇವಿಗೆ ಜಡೆಬಿಲ್ಲೆಯನ್ನು ಸೇರಿಸಿ ನಂತರ ದೇವಿಯ ಭುಜಗಳಿಗೆ ಕಮಲದ ಹೂಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಕಮಲದ ಹೂಗಳಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಕಳಶದ ಬಿಂದಿಗೆಗೆ ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಹಾಗೆ ಪ್ರಭಾವಳಿ ಇದ್ದರೆ ಪ್ರಭಾವಳಿ ಸೇರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ಈ ಅಲಂಕಾರಕ್ಕೆ ನೀವು ಜಾಸ್ತಿ ಹೂಗಳನ್ನ ಹಾಕಿ ಅಲಂಕಾರ ಮಾಡಿದ್ರೆ ದೇವಿ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.